ಬೆಳಬೆಳಗ್ಗೆನೇ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರ ಮನೆಯ ಬಾಗಿಲನ್ನ ತಟ್ಟಿದೆ. ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೆಂಗಳೂರು, ಮೈಸೂರು, ಮಂಡ್ಯ ಹಿಂಗೆ ಒಟ್ಟು 25 ಸ್ಥಳಗಳಲ್ಲಿ ರೇಡ್. ಸರ್ಕಾರಿ ಅಧಿಕಾರಿಗಳು, ಅವರಿಗೆ ಸಂಬಂಧಪಟ್ಟಂತವರು, ಸಿಬ್ಬಂದಿಗಳು, ಅವರ ಮೇಲಿರುವಂತಹ ಭ್ರಷ್ಟಾಚಾರದ ಆರೋಪಗಳು, ಹೆಚ್ಚುವರಿ ಆಸ್ತಿ ಅವರ ಹೆಸರಿಗಿದೆ ಎನ್ನುವಂಥ ಮಾಹಿತಿ, ಕಾವೇರಿ ನೀರಾವರಿ ನಿಗಮದ MD ಮಹೇಶ್ ಅವರ ಮನೆ ಮೇಲೂ ಕೂಡ ದಾಳಿ, ಬೆಂಗಳೂರು, ಮೈಸೂರು, ಮಳವಳ್ಳಿಯಲ್ಲಿರುವಂತಹ ಮನೆಯ ಮೇಲೆ ದಾಳಿ ಮಾಡಲಾಗಿದೆ. ಮಹೇಶ್ ನಿವಾಸ, ಸಂಬಂಧಿಕರ ಮನೆಗಳಲ್ಲೂ ಕೂಡ ದಾಖಲೆಗಳ ಪರಿಶೀಲನೆ ಆಗಿದೆ. ಅಬಕಾರಿ ಇಲಾಖೆ SP ಮೋಹನ್ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಯಾಕಂದರೆ ಅಬಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಪರೀತ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಎನ್ನುವಂಥ ಮಾತುಗಳು ಕೇಳಿ ಬಂದಿವೆ. ಟೌನ್ ಪ್ಲಾನಿಂಗ್ ನಿರ್ದೇಶಕ ತಿಪ್ಪೇಸ್ವಾಮಿ ಮನೆ ಮೇಲೂ ಕೂಡ ರೇಡ್. ಕನಕಪುರ ರಸ್ತೆಯಲ್ಲಿರುವಂಥ ತಿಪ್ಪೇಸ್ವಾಮಿಯವರ ಮನೆ, ಅಲ್ಲೂ ಕೂಡ ರೇಡ್ ಮಾಡಲಾಗಿದೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯ ರೇಡ್ ಆಗಿದೆ ನಾವೊಂದಿಷ್ಟು ಚಿತ್ರಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಬೆಳಬೆಳಗ್ಗೆನೇ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರ ಮನೆಯ ಬಾಗಿಲನ್ನು ತಟ್ಟಿದ್ದಾರೆ. ಕಾವೇರಿ ನೀರಾವರಿ ನಿಗಮದ MD ಮಹೇಶ್ ಅವರ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಅವರಿಗೆ ಸಂಬಂಧಪಟ್ಟಂಥ ಜನಗಳ ಮನೆಗಳ ಮೇಲೂ ಕೂಡ ದಾಳಿಯಾಗಿದೆ. ಬೆಂಗಳೂರು, ಮೈಸೂರು, ಮಳವಳ್ಳಿಯಲ್ಲಿ ಅವರಿಗೆ ಇರುವಂಥ ಮನೆ, ಅವರ ಬಂಧುಗಳ ಮನೆ. ಬನ್ನಿ, ತಿಪ್ಪೇಸ್ವಾಮಿಯವರ ನಿವಾಸ ಅದು ಬನಶಂಕರಿಯಲ್ಲಿರುವಂಥದ್ದು. ಅದರ ಮುಂಭಾಗದಲ್ಲಿ ಇದ್ದಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ನಾವು ನೋಡ್ತಾ ಇದ್ವಿ, ಬೆಳಗ್ಗೆನೇ ಈ ರೀತಿ ಮನೆ ಬಾಗಿಲುಗಳನ್ನು ತಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಯಾರ್ಯಾರ ಮನೆಯ ಮೇಲೆ ದಾಳಿ ನಡೆಸಿರುವಂಥದ್ದು. ನೀವು ಕೂಡ ತಿಪ್ಪೇಸ್ವಾಮಿಯವರ ಮನೆಯ ಮುಂಭಾಗದಲ್ಲಿ ಇದ್ದೀರಿ. ತಿಪ್ಪೇಸ್ವಾಮಿಯವರ ಯಶೋಗಾಥೆ ಏನು, ಅವರ ಮೇಲೆ ಯಾವ್ಯಾವ ರೀತಿ ಆರೋಪಗಳಿದೆ, ಏನು ನಡೀತಾ ಇದೆ? ರಂಗನಾಥ್, ಆದಾಯಕ್ಕಿಂತ ಮೀರಿದಂತಹ ಆಸ್ತಿ ಗಳಿಕೆ, ಅದರ ಜೊತೆಗೆ ಅಸಮತೋಲನವಾದಂತಹ ಆಸ್ತಿ ಏನು ಕಂಡು ಬಂತು. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ 4 ಜನ ಅಧಿಕಾರಿಗಳ ಮೇಲೆ ಆರೋಪಗಳು ಕೇಳಿ ಬಂದಿದ್ವು. ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಒಟ್ಟು 25 ಸ್ಥಳಗಳ ಮೇಲೆ ಲೋಕಾಯುಕ್ತ ದಾಳಿಯನ್ನು ಮಾಡಿರುವಂಥದ್ದು. ಬೆಂಗಳೂರಲ್ಲಿ 2 ಕಡೆ ದಾಳಿಯಾಗಿದೆ. ಕನಕಪುರ ರಸ್ತೆಯಲ್ಲಿರುವಂತಹ ಮೋಹನ್ ನಿವಾಸ, ಹಾಗೆಯೇ ಬನಶಂಕರಿ 3ನೇ ಹಂತದಲ್ಲಿರುವಂತಹ ತಿಪ್ಪೇಸ್ವಾಮಿ ಅವರ ನಿವಾಸದ ಮೇಲೆ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಕೂಡ ಮಾಡಿರುವಂಥದ್ದು. ತಿಪ್ಪೇಸ್ವಾಮಿ ಅವರ ಬಗ್ಗೆ ನೋಡೋದಾದ್ರೆ, ಟೌನ್ ಮತ್ತೆ ಕಂಟ್ರಿ ಪ್ಲಾನಿಂಗ್ ನ ಒಂದು ಡೈರೆಕ್ಟರ್ ಆಗಿರ್ತಾರೆ. ಅವರ ಮೇಲೆ ಒಂದು ಅಸಮತೋಲನವಾದಂತಹ ಒಂದು ಆಸ್ತಿ ಗಳಿಕೆ ಲೆಕ್ಕಾಚಾರ, ಜೊತೆಗೆ ಆದಾಯಕ್ಕಿಂತ ಮೀರಿದಂತಹ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇರುವಂಥದ್ದು. ಘಟನಾ ಸ್ಥಳಕ್ಕೆ ಅಂದ್ರೆ ಅವರ ನಿವಾಸಕ್ಕೆ ಈಗಾಗಲೇ ಲೋಕಾಯುಕ್ತ SP ಆಗಿರುವಂತಹ ಶ್ರೀನಾಥ ಜೋಶಿ ಅವರು ಕೂಡ ಬಂದಿರುವಂಥದ್ದು. ಅವರ ನೇತೃತ್ವದಲ್ಲಿ ನಡೀತಿರುವಂತಹ ದಾಳಿ ಇದು. ಬೆಳಗ್ಗೆಯಿಂದಲೂ ಕೂಡ ಅವರ ಒಂದು ನಿವಾಸಕ್ಕೆ ಆಗಮಿಸಿ ಒಂದಿಷ್ಟು ಅಂದ್ರೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯುವಂತ ಕೆಲಸವನ್ನ ಕೂಡ ಶ್ರೀನಾಥ ಜೋಶಿ ಅವರು ಕೂಡ ಮಾಡಿರುವಂಥದ್ದು. ಮನೆ ಒಳಗಡೆ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿದ್ದಾರೆ. ಮನೆಯಲ್ಲಿ ಯಾವೆಲ್ಲ ಆಸ್ತಿಗೆ ಸಂಬಂಧಪಟ್ಟಂತ ದಾಖಲೆ ಪತ್ರಗಳು ಸಿಗುತ್ತೆ, ಜೊತೆಗೆ ಚಿನ್ನಾಭರಣ ಆಗಿರ್ಬೋದು, ನಗದು ಆಗಿರ್ಬೋದು, ಅದೆಲ್ಲವೂ ಕೂಡ ಇನ್ನೇನು ಕೆಲವೇ ಹೊತ್ತಲ್ಲಿ ಏನೇನೆಲ್ಲ ಮನೆಯೊಳಗಡೆ ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗತ್ತೆ. ಅದ್ರ ಜೊತೆಗೆ ಕನಕಪುರ ರಸ್ತೆಯಲ್ಲಿರುವಂತಹ ಮೋಹನ್ ಅವರ ನಿವಾಸದ ಮೇಲೂ ಕೂಡ ಬೆಂಗಳೂರಲ್ಲಿ ದಾಳಿ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇರುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗೆ.